Second. So you are saying there will be no question. Sir, one second. Last question. I've already told you, as of now, there is no question of changing the leadership. Sir, one bite ಕೊಡಿ ಸರ್. ಸಾಕು ಹೇಳಿದ್ನಲ್ಲ ಅಲ್ಲೇ ಅಧಿವೇಶನ ಬಂದಿದೆ ಸರ್. ಬಿಜೆಪಿ ಕೂಡ ಸಾಕಷ್ಟು ಏನಂತಂದ್ರೆ ನಮ್ಮ ಸದನವನ್ನು ಅವಿಶ್ವಾಸ ಮಾಡಿ ಅಂತ ಕೂಡ ಹೇಳ್ತಾರೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಸರ್. ಸರ್ ಪ್ಲೀಸ್ ಪ್ಲೀಸ್ ಆಯ್ತು ಬಿಡಿ. Second. So you are saying there will be no question. Sir, one second. Last question. I've already told you, as of now, there is no question of changing the leadership. ಸರ್, ಒಂದು ಬೈಟ್ ಕೊಡಿ ಸರ್. ಸಾಕು ಹೇಳಿದ್ನಲ್ಲ ಅಲ್ಲೇ ಅಧಿವೇಶನ ಬಂದಿದೆ ಸರ್. ಬಿಜೆಪಿ ಕೂಡ ಸಾಕಷ್ಟು ಏನಂತಂದ್ರೆ ನಮ್ಮ ಸದನವನ್ನು ಅವಿಶ್ವಾಸ ಮಾಡಿ ಅಂತ ಕೂಡ ಹೇಳ್ತಾರೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಸರ್. ಸರ್ ಪ್ಲೀಸ್ ಆಯ್ತು ಬಿಡಿ. Second. So you are saying there will be no question. Sir, one second. Last question. I've already told you, as of now, there is no question of changing the leadership. ಸರ್, ಒಂದು ಬೈಟ್ ಕೊಡಿ ಸರ್. ಸಾಕು ಹೇಳಿದ್ನಲ್ಲ ಅಲ್ಲೇ ಅಧಿವೇಶನ ಬಂದಿದೆ ಸರ್. ಬಿಜೆಪಿ ಕೂಡ ಸಾಕಷ್ಟು ಏನಂತಂದ್ರೆ ನಮ್ಮ ಸದನವನ್ನು ಅವಿಶ್ವಾಸ ಮಾಡಿ ಅಂತ ಕೂಡ ಹೇಳ್ತಾರೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಸರ್. ಸರ್ ಪ್ಲೀಸ್ ಆಯ್ತು ಬಿಡಿ. Second. So you are saying there will be no question. Sir, one second. Last question. I've already told you, as of now, there is no question of changing the leadership. ಸರ್, ಒಂದು ಬೈಟ್ ಕೊಡಿ ಸರ್. ಸಾಕು ಹೇಳಿದ್ನಲ್ಲ ಅಲ್ಲೇ ಅಧಿವೇಶನ ಬಂದಿದೆ ಸರ್. ಬಿಜೆಪಿ ಕೂಡ ಸಾಕಷ್ಟು ಏನಂತಂದ್ರೆ ನಮ್ಮ ಸದನವನ್ನು ಅವಿಶ್ವಾಸ ಮಾಡಿ ಅಂತ ಕೂಡ ಹೇಳ್ತಾರೆ. ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಅವ್ರಿಗೆ ಮುಖ್ಯ ಆಗುತ್ತೆ. ಯಾಕಂದರೆ ನಂಬರ್ಸ್ ನಮ್ಮ ಪರವಾಗಿದೆ, ಬಹುಮತ ನಮ್ಮ ಪರವಾಗಿದೆ. ಹಾಗಾಗಿ ಸುಮ್ಮನೆ ಅವರು ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಅವ್ರಿಗೂ ಗೊತ್ತು ಬಹುಮತ ನಮ್ಮಲ್ಲಿದೆ ಅಂತ ಹೇಳಿ. ಇವತ್ತು ಬೆಳಗಾಂ ಸೆಷನ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡೆಸಿರೋದು ಏನಕ್ಕೆ? ಜನರ ವಿಷಯಗಳನ್ನು ಚರ್ಚೆ ಮಾಡಬೇಕು, ರಾಜ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಅದರೊಳಗೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ. ಅದ್ರ ಬಿಟ್ಟು ರಾಜಕೀಯ ಮಾಡಿದ್ರೆ ಜನರ ದುಡ್ಡು ಕೂಡ ವ್ಯರ್ಥ ಆಗುತ್ತೆ, ಮತ್ತು ಇಷ್ಟೆಲ್ಲ ಖರ್ಚು ಮಾಡಿ ನಡೆಸ್ತಿರುವಂಥ ಅಸೆಂಬ್ಲಿಯ ಸಮಯ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಆ ಪ್ರತಿಪಕ್ಷದವರು ಅವ್ರಿಗೆ ಬಿಟ್ಟಿದ್ದು ಸಮಯನ ಸದುಪಯೋಗ ಮಾಡ್ಕೊಳ್ತಾರೋ ಇಲ್ಲ ವ್ಯರ್ಥ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರದಲ್ಲಿ ಯಾವುದು ಕೂಡ ಸರಿಯಿಲ್ಲ ಸರ್. ಸರ್ ಪ್ಲೀಸ್ ಆಯ್ತು ಬಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.